ನಮಸ್ಕಾರ ಮಕ್ಕಳ. ಇವತ್ತು ಫಸ್ಟ್ PUC ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಪೇಪರ್ನ ಡಿಸ್ಕಸ್ ಮಾಡೋಣ. 2024 ಅಂದರೆ ಹೋದ ವರ್ಷದ್ದು. ಓಕೆ, ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದು 80 ಮಾರ್ಕ್ಸ್. ಟೈಮಿಂಗ್ಸು 3 hours ಇರುತ್ತೆ. ಸೊ ಇನ್ಸ್ಟ್ರಕ್ಷನ್ಸ್ ನೋಡ್ತಾ ಹೋಗೋಣ. ಆನ್ಸರ್ ಆಲ್ ದ ಕ್ವೆಶ್ಚನ್ಸ್ ಇನ್ ಆಲ್ ದ ಸೆಕ್ಷನ್ಸ್. ಅಂದರೆ ಇಲ್ಲಿ 5 ಸೆಕ್ಷನ್ ಇದೆ, ಪಾರ್ಟ್ ಎ ಇಂದ ಪಾರ್ಟ್ ಇ ವರೆಗೂ. ಸೊ ಹಾಗಾಗಿ ಎಲ್ಲ ಕ್ವೆಶ್ಚನ್ಸ್ ನೀವು ಅಟೆಂಡ್ ಮಾಡಲೇಬೇಕಾಗ್ತದೆ. ಫಾಲೋ ದ ಪ್ರಿಸ್ಕ್ರೈಬ್ ಟೈಮ್ ಲಿಮಿಟ್ ವೈಲ್ ಆನ್ಸರಿಂಗ್ ದ ಕ್ವೆಶ್ಚನ್ಸ್. ಹಾಗಾಗಿ 3 hours ನಿಮಗೆ ಟೈಮ್ ಇರೋದ್ರಿಂದ ಸೊ ಹುಷಾರಾಗಿ ಎಷ್ಟು ಉತ್ತರ ಬರೀಬೇಕು ಅಷ್ಟು ಮಾತ್ರ ಬರೀತಾ ಹೋಗಬೇಕಾಗ್ತದೆ. ರೈಟ್ ದ ಕರೆಕ್ಟ್ ಕ್ವೆಶ್ಚನ್ ನಂಬರ್ ಆಸ್ ಇಟ್ ಅಪಿಯರ್ಸ್ ಆನ್ ದ ಕ್ವೆಶ್ಚನ್ ಪೇಪರ್. ಸೊ ಕ್ವೆಶ್ಚನ್ ಪೇಪರಲ್ಲಿ ಏನು ಕ್ವೆಶ್ಚನ್ ನಂಬರ್ ಇರುತ್ತೆ ಅದೇ ನಂಬರ್ ಹಾಕಬೇಕು. ನಿಮಗೆ ಇಷ್ಟ ಬಂದಿದ್ದ ನಂಬರ್ ಹಾಕೊಂಡು ಏನೋ ಆನ್ಸರ್ ಬರೋದ್ರೆ ಅದು ವ್ಯಾಲಿಡ್ ಆಗೋದಿಲ್ಲ. ಹಾಗಾಗಿ ಕ್ವೆಶ್ಚನ್ ನಂಬರ್ ಕರೆಕ್ಟಾಗಿ ಹಾಕಿ, ಕ್ವೆಶ್ಚನ್ ಪೇಪರಲ್ಲಿರೋ ನಂಬರ್ನ ಕರೆಕ್ಟಾಗಿ ಹಾಕಿ. ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಅಲ್ಲಿ ಯು ಹ್ಯಾವ್ ಟು ಚೂಸ್ ದ ಕರೆಕ್ಟ್ ಆನ್ಸರ್ ಆ್ಯಂಡ್ ಯು ಹ್ಯಾವ್ ಟು ರೀರೈಟ್ ಇಟ್. ಸೊ ಅಲ್ಲಿ ABCD ಅನ್ನೋ ಆಪ್ಷನ್ಸ್ 4 ಆಪ್ಷನ್ ಇರುತ್ತೆ. ಆ 4 ಆಪ್ಷನಲ್ಲಿ ಯಾವುದು ಕರೆಕ್ಟ್ ಆಪ್ಷನ್ನು ಅದು ಬರಿಬೇಕಾಗುತ್ತೆ. ನೀವು ಸಾಮಾನ್ಯವಾಗಿ ಎ ಅಂತ ಬರೆದ್ಬಿಟ್ಟು ಬಿ ಮುಂದ್ಗಡೆ ಇರೋ ಆನ್ಸರ್ ಬರೆಯೋ ಆಗಿಲ್ಲ. ಓಕೆ, ಅಥವಾ ಬಿ ಅಂತ ಬರೆದ್ಬಿಟ್ಟು ಡಿ ಮುಂದೆ ಇರೋ ಆನ್ಸರ್ ಬರೆಯೋ ಆಗಿಲ್ಲ. ಸೊ ಬಿ ಮುಂದೆ ಏನು ಆನ್ಸರ್ ಇರುತ್ತೆ ಅದೇ ಆನ್ಸರ್ನ ಬರಿಬೇಕಾಗ್ತದೆ. ಆನ್ಸರ್ ಟು ದ ಕ್ವೆಶ್ಚನ್ಸ್ ನಂಬರ್ 30 and should be written in a sequence at one's place. ಹಾಗಾಗಿ ಅದನ್ನ ಕ್ವೆಶ್ಚನ್ ನಂಬರ್ 30 ಅಂದರೆ ಪ್ಯಾಸೇಜು. ಸೊ ಪ್ಯಾಸೇಜಲ್ಲಿ 9 ಮಾರ್ಕ್ಸ್ ಇರುತ್ತೆ. ಆ 9 ಕ್ವೆಶ್ಚನ್ಸ್ನು ಒಂದೇ ಕಡೆ ಬರಿಬೇಕು. ಸೊ 2 ಕ್ವೆಶ್ಚನ್ ಒಂದು ಕಡೆ, ಮತ್ತೊಂದು 2 ಕ್ವೆಶ್ಚನ್ ಮತ್ತೊಂದು ಕಡೆ ಬರಿಬಾರ್ದು. ಸೊ ಎಲ್ಲವನ್ನ ಒಂದೇ ಕಡೆ ಬರಿಬೇಕು. ಸೊ ಮೊದಲನೇ ಪಾರ್ಟ್ ಎ ಬಂದು MCQs. ಆನ್ಸರ್ ದ ಫಾಲೋಯಿಂಗ್ ಕ್ವೆಶ್ಚನ್ಸ್ ಬೈ ಚೂಸಿಂಗ್ ದ ರೈಟ್ ಆಪ್ಷನ್. ಸೊ ರೈಟ್ ಆಪ್ಷನ್ನ ಚೂಸ್ ಮಾಡಬೇಕಾಗ್ತದೆ, ಬರಿಬೇಕು. ದ ಜಡ್ಜ್ಮೆಂಟ್ ವಾಸ್ ಗಿವನ್ ಇನ್ ಫೇವರ್ ಆಫ್ ಡ್ಯಾಶ್. ಸೊ ಜಡ್ಜ್ಮೆಂಟ್ ಯಾವ ಫೇವರ್ ಆಗಿ ಬಂತು? ದ ಎಲಿಫೆಂಟ್. ಸೊ ಎಲಿಫೆಂಟ್ ಫೇವರ್ ಆಗಿ ಜಡ್ಜ್ಮೆಂಟ್ ಬಂದಿದ್ದು. ನೆಕ್ಸ್ಟ್ ಎರಡನೇದು, ಅಕಾರ್ಡಿಂಗ್ ಟು ದ ಸ್ಕೂಲ್ ಬಾಯ್ ಗೋಯಿಂಗ್ ಟು ಸ್ಕೂಲ್ ಆನ್ ಎ ಸಮ್ಮರ್ ಮಾರ್ನಿಂಗ್. ಸೊ ಅವನಿಗೆ ಸ್ಕೂಲ್ ಅಂತ ನೆನಪು ಮಾಡ್ಕೊಂಡ್ರೆ ಏನಾಗುತ್ತೆ? ಡ್ರೈವ್ಸ್ ಆಲ್ ಜಾಯ್ ಅವೇ. ಅವನ ಖುಷಿ ಎಲ್ಲ ಮಾಯ ಆಗ್ಬಿಡುತ್ತೆ. ಹಾಗೆ ಡ್ಯಾಶ್ ಹ್ಯಾಡ್ ಕರ್ಸ್ಡ್ ದ ಮೆಡಿಸಿನಲ್ ಕ್ರೀಪರ್ ಅ ಸೇಜ್. ಒಬ್ಬ ಋಷಿ ಮುನಿ ಅದನ್ನ ಕರ್ಸ್ ದ ಮೆಡಿಸಿನಲ್ ಕ್ರೀಪರ್, ಕರ್ಸ್ ಮಾಡಿದ್ದ. ಓಕೆ, ನೆಕ್ಸ್ಟ್ ಪೀಪಲ್ ಇನ್ ದ ಬಿಗ್ ಸಿಟಿ ವುಡ್ ಇವನ್ ಕಮಿಟ್ ಡ್ಯಾಶ್ ಫಾರ್ ದ ಮನಿ, ಮರ್ಡರ್. ಸೊ ಆ ಮರ್ಡರ್ ಮಾಡಲಿಕ್ಕೂ ಜನ ಏಸ್ತಿರ್ಲಿಲ್ಲ, ಹಾಗಾಗಿ ಇವರು ಮನುಷ್ಯನಲ್ಲಿ. ನೆಕ್ಸ್ಟು ಎನಿ ಮ್ಯಾನ್ ಲಿವಿಂಗ್ ಫೀಲ್ಸ್ ಅ ರಿಯಲ್ ಟ್ರಿಮರ್ ಇಫ್ ಎ ಹ್ಯಾಂಡ್ಸ್ ಔಟ್ ಎ ಡ್ಯಾಶ್ ಇನ್ ಮನಿ ಮ್ಯಾಡ್ನೆಸ್. ಓಕೆ, ಸೊ ಎನಿ ಮ್ಯಾನ್ ಫೀಲ್ಸ್ ಅ ರಿಯಲ್ ಟ್ರೆಮರ್ ಅಂದರೆ 10 pound ನೋಟ್. ಓಕೆ, ಪ್ಯಾಂಗ್ ಅಂತ ಬಂದರೆ ಎ ಪೌಂಡ್ ನೋಟ್. ಪ್ಯಾಂಗ್ ಫೀ ಅಂದರೆ ಇಟ್ ಈಸ್ ಅ ಫೀಲಿಂಗ್ ಆಫ್ ಆರ್ಟ್. ಓಕೆ, ಸೊ ಇಲ್ಲಿ ಟ್ರೆಮರ್ ಅಂದರೆ 10 pound ನೋಟ್. 10 pound ನೋಟ್ ಜಾಸ್ತಿ ದುಡ್ಡು ಕೊಟ್ಟಾಗ ಅವನಿಗೆ ಟ್ರೆಮರ್ ಆಗುತ್ತೆ, ಶಿವರ್ ಆಗ್ತಾನೆ ಅಂತ ಹೇಳಿ. ಸೊ ಬಾಬರ್ಲಿ ನೇಮ್ಡ್ ಈಸ್ ಸ್ಕೂಲ್ ಆನಂದ್ ಶಿಕ್ಷಾ ನಿಕೇತನ್. ನೋಡಿ, ನಿಮಗೆ ಕನ್ಫ್ಯೂಸ್ ಮಾಡಲಿಕ್ಕೆ ಅವರು ಆನಂದ್ ಶಿಕ್ಷಾ ಕೇಂದ್ರ ಅಂತ ಕೊಟ್ಟಾರೆ. ಹಾಗಾಗಿ ಸರಿಯಾಗಿ ನೋಡಿಕೊಂಡು ಬರಿಬೇಕಾಗುತ್ತೆ. ಡ್ಯಾಶ್ ಗಾಟ್ ಶೆಲ್ಟರ್ ಇನ್ಸೈಡ್ ದ ಬಾಡಿ ಆಫ್ ದ ಸೇಕ್ರೆಡ್ ಕೌ ಇನ್ ಇಫ್ ಐ ವಾಸ್ ಎ ಟ್ರೀ. ಸೊ ಎಷ್ಟು ದೇವ್ರು ಇರ್ತಾರೆ ಅಂತ ಹೇಳಿ 300,000. ಸೊ ಪೊಯೆಟ್ರಿಯಲ್ಲಿ ಇರೋದು 300,000. ಸೊ ಅದೇ ಪದವನ್ನು ನೀವು ಬಳಸಬೇಕಾಗುತ್ತೆ. ಓಕೆ, 30,000, 3,500, 3,000 ಎಲ್ಲ ಬರೀಬಾರ್ದು. ನಮ್ಮ ಪೊಯಮಲ್ಲಿ ಏನಿದೆ 300,000 ಅಂತ ಇದೆ, ನೀವು ಅದನ್ನೇ ಬರಿಬೇಕಾಗುತ್ತೆ. ದ ಕಮಾಂಡ್ ಆಫ್ ದ ಗಾಡೆಸ್ ವಾಸ್ ಡ್ಯಾಶ್. ಸೊ ಗಾಡೆಸ್ ಏನು ಕಮಾಂಡ್ ಮಾಡ್ತಾರೆ ಮಾರಂಗೆ? ಟು ಬಿಲ್ಡ್ ಎ ಟ್ಯಾಂಕ್ ಫಾರ್ ಹರ್. ಓಕೆ, ಆಪ್ಷನ್ ಬಿ ಬರುತ್ತೆ. ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಥರ ಕೊಟ್ಟಿದ್ದಾರೆ. ಆ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ನೀವು ಕರೆಕ್ಟಾಗಿ ಮ್ಯಾಚ್ ಮಾಡಬೇಕು. ಮ್ಯಾಚ್ ಮಾಡಿ ಯಾವ ಆಪ್ಷನ್ ABCD ಯಲ್ಲಿ ಯಾವ ಆಪ್ಷನ್ ಕರೆಕ್ಟು ಅದನ್ನು ಬರಿಬೇಕಾಗುತ್ತೆ. ಸೊ ವೈಟ್ ಮ್ಯಾನ್ ಬಂದು ಡಾಕ್ಟರು, ಕೃಷ್ಣ ಆಟೋ ಡ್ರೈವರು, ಚಂದ್ರು ಪ್ಲಾಂಟ್ ಪೆಥಾಲಜಿಸ್ಟು. ಸೊ ವೈಟ್ ಮ್ಯಾನ್ 1C,
ಸೊ 1C, ಆಮೇಲೆ ಕೃಷ್ಣ 2B. ಹಾಗಾಗಿ ನಮಗೆ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ ನೋಡಿ. 1C, 2A, 3B. ಸೊ ಅಲ್ಲಿ ಸಿ, ಆಪ್ಷನ್ ಸಿ ಈಸ್ ಅ ಕರೆಕ್ಟ್. ಓಕೆ, ಸೊ ಆಪ್ಷನ್ ಸಿ ನಾವು ನಮ್ಮ ಆನ್ಸರ್ ಶೀಟಲ್ಲಿ ನಾವು ಆಪ್ಷನ್ ಸಿ ನ ಬರಿಬೇಕು. ನೆಕ್ಸ್ಟ್ 10th ಸ್ಟೇಟ್ಮೆಂಟ್ ಮತ್ತೆ ರೀಸನ್ ಇದೆ. ನರೇಟರ್ ವಾಸಂಟ್ ಏಬಲ್ ಟು ಪೇ ದ ರೆಸ್ಟೋರೆಂಟ್ ಬಿಲ್, ಸಮ್ವನ್ ಹ್ಯಾಡ್ ಪಿಕ್ಡ್ ಹಿಸ್ ಪಾಕೆಟ್ ಅಲ್ವಾ, ಎರಡು ಸರಿ. ಸೊ ಪೇ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ, ಯಾಕಂದ್ರೆ ಯಾರೋ ಪಾಕೆಟ್ನ ಪಿಕ್ ಪಾಕೆಟ್ ಮಾಡಿದ್ರು. ಹಾಗಾಗಿ ಆಪ್ಷನ್ ಸಿ ಇಲ್ಲಿ ಬೋತ್ ದ ಸ್ಟೇಟ್ಮೆಂಟ್ ಅಂಡ್ ರೀಸನ್ ಆರ್ ಟ್ರೂ. ಸ್ಟೇಟ್ಮೆಂಟು ಸರಿ ಇದೆ, ರೀಸನ್ನು ಕರೆಕ್ಟ್ ಆಗಿದೆ. ಸೊ ನೆಕ್ಸ್ಟ್ 3 ಮಾರ್ಕ್ಸ್ದು you have to choose the verb that agrees with the subject. Okay, bracket ಅಲ್ಲಿ ಅವ್ರು ಕೊಟ್ಟಿದ್ದಾರೆ. It is easier to enroll kids who dash, who are. Okay, kids are plural. ಹಾಗಾಗಿ ಆರ್ ಬರುತ್ತೆ. Not old enough. Class 1 and 2 have over 200 students. They study many subjects. So ಬಾಬರಲ್ಲಿ ಪಾಠದ್ದು ನೀವು ನೋಡ್ಕೊಳ್ಬಹುದು. ಸೊ ಎರಡನೇದು suitable form of the verbs given in the bracket. ಸೊ ಬ್ರಾಕೆಟ್ ಅಲ್ಲಿ ವರ್ಬ್ ಕೊಟ್ಟಿದ್ದಾರೆ, ಅದರದ ಪಾಸ್ಟ್ ಟೆನ್ಸ್ ಅನ್ನ ನಾವು ಬರಿಬೇಕು. ಓಕೆ, ಅವರು ಮನುಷ್ಯನಿಂದ ಕೊಟ್ಟಿದ್ದಾರೆ. ಇಟ್ ವಾಸ್ ಕ್ವೈಟ್ ಅ ಬಿಗ್ ಸಿಟಿ. ಹಿ ಸ್ಟೇಡ್, ಸ್ಟೇ ಇದೆ, ಪಾಸ್ಟ್ ಟೆನ್ಸ್ ಸ್ಟೇಡ್ ಆಗುತ್ತೆ. ಓಕೆ, ಇನ್ ಅ ಸ್ಮಾಲ್ ರೂಮ್ ಹಿ ಕ್ಯಾರಿಡ್ ಆನ್ ಅ ಪ್ರೊಫೆಷನ್ ಆಫ್ ಟೀಚಿಂಗ್ ಇಂಗ್ಲಿಷ್. ಓಕೆ, ಸೊ ಅಲ್ಲಿ ಸೂಟಬಲ್ ಫಾರ್ಮ್ ಆಫ್ ದ ವರ್ಬ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೋಡಿಕೊಂಡು ಬರೀರಿ. ನೆಕ್ಸ್ಟ್ ಮ್ಯಾಚ್ ದ ಫಾಲೋಯಿಂಗ್, ಇದು ಲ್ಯಾಂಗ್ವೇಜ್ ಫಂಕ್ಷನ್ ಅಂತ ಹೇಳಿ. ಈ ಸಲ ನಿಮಗೆ ಇದು ಲ್ಯಾಂಗ್ವೇಜ್ ಫಂಕ್ಷನ್ಸ್ ಇರೋದಿಲ್ಲ. ಓಕೆ, ಅಂದರೆ ನೆಕ್ಸ್ಟ್ ಕ್ವಾರ್ಟರ್ಲಿಗೆ ಇರುತ್ತೆ. ಪಾರ್ಟ್ ಬಿ. ಸೊ ಪಾರ್ಟ್ ಬಿ ಅಲ್ಲಿ ಬಂದು 2 ಮಾರ್ಕ್ ಕ್ವೆಶ್ಚನ್ಸು, 4 ಕ್ವೆಶ್ಚನ್ಸ್ ಇರುತ್ತೆ. ಓಕೆ, ಸೊ ನೀವು ಅದರಲ್ಲಿ 3 ಆನ್ಸರ್ ಮಾಡಬೇಕು. ಅವರು ಆಲ್ರೆಡಿ ಕೊಟ್ಟಿದ್ದಾರೆ. Answer any 3 of the following questions in 1 or 2 sentences each. ಸೊ ತುಂಬಾ ಉದ್ದ ಪ್ಯಾರಾಗ್ರಾಫ್ ತರ ಆನ್ಸರ್ ಬರೀಬಾರ್ದು. 1 ಲೈನ್ ಅಥವಾ 2 ಲೈನ್ ಅಲ್ಲಿ ನಿಮ್ಮ ಆನ್ಸರು ಇರಬೇಕಾಗ್ತದೆ. ಮೆನ್ಷನ್ ಎನಿ 2 ಥಿಂಗ್ಸ್ ದಟ್ ದ ಬಾಯ್ ಲೈಕ್ಸ್ ಟು ಡೂ ಇನ್ ಸಮ್ಮರ್ ಮಾರ್ನಿಂಗ್. ಓಕೆ, ಇನ್ ದ ಪೊಯಮ್. ಸೊ he wants to sing with the bird. Okay, and listen to the huntsman on. ಫಸ್ಟ್ ಸ್ಟ್ಯಾನ್ಸದೆಲ್ಲ ಇದೆ. ಅವನೇನು ಮಾಡಬೇಕಂತ ಅನ್ಕೊಳ್ತೇನೆ. ಟು ರೈಸ್ ಅರ್ಲಿ ಆನ್ ಸಮ್ಮರ್ ಮಾರ್ನಿಂಗ್. ಓಕೆ, ಬೆಳಿಗ್ಗೆ ಬೇಗ ಹೇಳ್ಬೇಕು ಅಂತ ಅವನು ಬಯಸ್ತಾನೆ. ಸೊ ಅದರಲ್ಲಿ ಯಾವುದಾದ್ರೂ 2ನ್ನ ಹೇಳ್ಬೇಕು. 3 ಇದೆ. ಸೊ ಯು ಕ್ಯಾನ್ ಸೇ ಎನಿ 2 ಥಿಂಗ್ಸ್. ಓಕೆ, ಯು ವಾಂಟೆಡ್ ಟು ಸಿಂಗ್ ವಿತ್ ದ skylark and he thinks it is a sweet company. Okay, so you wanted to hear the chirping of birds. He wants to hear the huntsman horn winding of huntsman on. ಓಕೆ, ಈ ರೀತಿಯಲ್ಲಿ ನೀವು ಯಾವ್ದಾದ್ರು 2ನ್ನ ಬರೆದ್ರೆ ಕರೆಕ್ಟ್ ಆಗುತ್ತದೆ. ಸೊ ಅದನ್ನ ಕಂಪ್ಲೀಟ್ ಸೆಂಟೆನ್ಸ್ ಅಲ್ಲೇ ಬರೀರಿ. ಓಕೆ, ದ 2 ಥಿಂಗ್ಸ್ ದ ಬಾಯ್ ಲೈಕ್ಸ್ ಟು ಡೂ ಆನ್ ಸಮ್ಮರ್ ಮಾರ್ನಿಂಗ್ ಈಸ್ ಟು ಸಿಂಗ್ ವಿತ್ ದ ಬರ್ಡ್ ಸ್ಕೈಲಾಕ್ ಅಂಡ್ ಟು ರೈಸ್ ಅರ್ಲಿ ಇನ್ ದ ಮಾರ್ನಿಂಗ್ ಅಂತ ಬರೆದ್ರೆ ನಿಮಗೆ ಕಂಪ್ಲೀಟ್ 2 ಮಾರ್ಕ್ಸ್ ಸಿಗುತ್ತೆ. ವಾಟ್ ಆರ್ ದ ಕ್ರೀಪರ್ಸ್ ಲೀವ್ಸ್ ಅಂಡ್ ಫ್ರೂಟ್ಸ್ ಕಂಪೇರ್ಡ್ ಟು ಇನ್ ಅರಾಂಗ್ ಮೆಡಿಸಿನಲ್ ಕ್ರೀಪರ್? So leaves are compared to the beetle leaves. Fruits are compared to the bunch of grapes. Okay, so medicinal creeper ಅಲ್ಲಿ ಇದೆ, ಅದನ್ನ ಸೆಂಟೆನ್ಸ್ ಕರೆಕ್ಟ್ ಆಗಿ ಸೆಂಟೆನ್ಸ್ ಮಾಡಿ ಬರೀರಿ. The creeper's leaves resembles beetle leaf and fruits are compared to the bunch of grapes ಅಂತ ಬರಿಬೇಕು. ಅದಕ್ಕೆ 2 ಮಾರ್ಕ್ಸ್. According to D.H. Lawrence, what should be given free to all and anybody? So only fire, food and shelter. Okay, D.H. Lawrence Money Madness ಅಲ್ಲಿ ಇದೆ. ಅವ್ರು ಹೇಳ್ತಾರಲ್ವಾ, fire, food and shelter should be given to all and anybody. How does Babari reach his school, Kazim Bazar Rajagovinda Sundari Vidyapita? So ಅಲ್ಲಿ he takes auto rickshaw. Then he walks 5 kilometers to reach his school ಅಂತ ಬರಿಬೇಕು. ಮೊದಲನೇದು ಆಟೋ ರಿಕ್ಷಾ, 2ನೇದು ವಾಕಿಂಗ್. ಓಕೆ, ಸೊ ನೆಕ್ಸ್ಟ್ ಮೇನ್ ಬಂದು ಆನ್ಸರ್ ಎನಿ 4 ಆಫ್ ದ ಫಾಲೋಯಿಂಗ್ ಕ್ವೆಶ್ಚನ್ಸ್ ಇನ್ ಅಬೌಟ್ 60 ವರ್ಡ್ಸ್ ಈಚ್ ಅಂತ ಕೇಳಿದ್ದಾರೆ.
ಹಾಗಾಗಿ ಅಲ್ಲಿ ತುಂಬ ಪುಟಗಟ್ಟಲೆ ಆನ್ಸರ್ ಬರೆಯೋಕೆ ಹೋಗಬೇಡಿ, ಸಮರಿ ಬರೆಯೋಕೆ ಹೋಗಬೇಡಿ. ಏನು ಕ್ವೆಶ್ಚನ್ ಕೇಳಿದರೆ ಆ ಕ್ವೆಶ್ಚನ್ಗೆ ಕರೆಕ್ಟಾಗಿ ಆನ್ಸರ್ ಬರೀಬೇಕು. What fate awaited the man each time he built a new house in The Gentleman of the Jungle? Okay, the man each time he built a hut, one other animal was occupying his new hut. When the second hut was built, the Mr. Rhino charged with his horn and asked the man to vacate the hut. Again the commission sat. Again the finding was given in favor of Rhinoceros. And again the man was asked to build a new hut, and the same procedure repeated till all the committee members accommodated with the hut. Then the man thought of a new plan. ಸೊ ಆ ಥರ ನೀವು ಬರಿಬೇಕಾಗ್ತದೆ. 60 ವರ್ಡ್ಸ್ ಅಂದಾಗ ಕೌಂಟ್ ಮಾಡ್ಕೊಂಡು ಬರಿಬೇಡಿ. 60 ವರ್ಡ್ಸ್ ಅಂದಾಜು ಒಂದು 10 to 12 ಲೈನ್ಸ್ ಆನ್ಸರ್. ಓಕೆ, ಎಷ್ಟು ಚೆನ್ನಾಗಿ ಎಷ್ಟು ಕರೆಕ್ಟಾಗಿ ಅಚ್ಚುಕಟ್ಟಾಗಿ ಆನ್ಸರ್ ಬರ್ತೀರಾ ಅಷ್ಟೇ ನಿಮಗೆ ಕರೆಕ್ಟಾಗಿ ಮಾರ್ಕ್ಸ್ ಸಿಗ್ತದೆ. ಓಕೆ, ವಾಟ್ ಆರ್ ದ ವ್ಯೂಸ್ ಆಫ್ ದ ಪೊಯೆಟ್ ಅಬೌಟ್ ಮನಿ ಇನ್ ದ ಮಾಡರ್ನ್ ವರ್ಲ್ಡ್ ಆಸ್ ಸೀನ್ ಇನ್ ದ ಮನಿ ಮ್ಯಾಡ್ನೆಸ್? ಸೊ ಮನಿ ಮ್ಯಾಡ್ನೆಸ್ದು ಸಮರಿ ಬರೆದ್ಬಿಡಿ, ಚಿಕ್ಕದಾಗಿ ಬರೀರಿ. ಓಕೆ, ಸೊ ಮೇಕ್ ಶೋರ್ ದಟ್ ಆಲ್ ದ ಪಾಯಿಂಟ್ಸ್ ಆರ್ ಇನ್ಕ್ಲೂಡೆಡ್ ಇನ್ ದಟ್ ಸಮರಿ. ಸ್ವಲ್ಪ ದೊಡ್ಡದಾಗಿರುತ್ತೆ, ಅದರಲ್ಲಿ ಮಿನಿಮಲ್ ವರ್ಡ್ಸ್ ಅಂದರೆ ಆ ಪೊಯಮಲ್ಲಿ ಬರೋಂಥ ಎಸೆನ್ಷಿಯಲ್ ಪಾಯಿಂಟ್ಸ್ ಅಥವಾ ವ್ಯಾಲ್ಯೂ ಪಾಯಿಂಟ್ಸ್ ಅಂತ ಏನು ಹೇಳ್ತೀವಿ ಅದನ್ನ ಇನ್ಕ್ಲೂಡ್ ಆಗಿರೋ ಥರ ಸಮರಿಯನ್ನು ಬರ್ಕೊಳ್ಳಿ. ನರೇಟ್ ದ ಇನ್ಸಿಡೆಂಟ್ ಆಫ್ Mara's wife throwing leaves into the fire in around medicinal creeper. So when she prepared the spice and kept the water to boil, and as she thought of the leaves, the meat has turned into live wild buck. Okay, and in anger she threw the leaves to the fire. ಬರಿಬೇಕಾಗ್ತದೆ. So explain briefly the harassment felt by the narrator in Varumanushian. ಓಕೆ, ವರುಮನುಷ್ಯನ್ ಪಾಠ ನೋಡ್ಕೊಳ್ಳಿ ಮಕ್ಕಳ. ಅವನು ದ ರೆಸ್ಟೋರೆಂಟ್ ಓನರ್ ಏನೆಲ್ಲ ಹೇಳ್ತಾನೆ, he gave a loud cough, held the lapels of the coat and asked him to pay the bill, otherwise he is going to gouge his eyes. Okay, and send him out naked and asked him to remove the coat, shirt, shoes, at last trousers ಎಲ್ಲವನ್ನ ಬರಿಬೇಕು. ಸೊ ಅವನು ಓಲ್ಡ್ ಓನರ್ಸ್ ರೆಸ್ಟೋರೆಂಟ್ ಓನರ್ ಏನೆಲ್ಲ ಹೇಳ್ತಾನೆ ಅದನ್ನ ನೀವು ಅಲ್ಲಿ ಬರಿಬೇಕಾಗ್ತದೆ. ಬೀಯಿಂಗ್ ಎ ಫಿಶ್ ಮಾಂಗರ್, ಹೌ ಡಸ್ ತುಳು ರಾಣಿ ಅಜ್ರಾ ಬಿಕಮ್ crusading educationist in Babari. So even though she is a fishmonger, she was there to ring the opening bell, and she has recruited 80 students to the class. And when she was selling fish, she was meeting the parents and asking them to send their children to the school, and she told about the importance of education to everyone. So adana ನೀವು ಬರೀಬೇಕು. How does Mara treat the fisherman in the play Watchman of the Lake? So that you have to write the conversation between the Mara and the fisherman. Okay, it is there in my YouTube channel. Just you can have a look and you can write the answers based on that. So next to, again, 4-mark questions, you have to write only 3. So there, anyhow, the 6 questions will be given to you. And among 6, you should write 6, 7, 1, 2, 24th question in the Shuvagata Nodi. 1, 2, 3, 4, 5, 6 questions are given. You have to answer 3 questions. Give a brief note on how the committee was formed in Gentleman of the Jungle. So how the committee is formed, what happened to the elephant and the man, why they were quarreling, and why the lion came and the nearby forest. So Elana Serkoli and the lion, what the lion told for the man, everything you have to explain in detail for 4 marks. How does money ignite fear in an individual? Again, money madness summary. Then discuss the support received by Babar Ali's school from all the corners. So you have to write his father, Ramakrishna mission monks, local cops, IAS officers. So those who were giving the Babar Ali's own teachers. So, and Debarita Bhattacharya and his high school
student volunteers. So everybody you can name. So those who were giving means helping their hand for Babar Ali. Narrate the story of barking deer as explained by Mara in Around a Medicinal Creeper. So the story of barking deer, that only he has caught a deer and skinned out, took it to his room and divided with his friend and brought a deer meat to the home for cooking. So our story and ನೀವು ಬರಿಬೇಕಾಗುತ್ತೆ. And how did Mara react to the goddess when she appeared before him for the first time? The watchman of the lake. So watchman of the lake ಅಲ್ಲಿ first time goddess appear ಆದಾಗ ಅವ್ರು ಯಾವ ತರ ಕಾಣ್ತಾ ಇದ್ರು, and what is the Mara's reaction? You have to say that, and analyze the concept of defilement, of purification. If I was a tree, summary, birth. Okay, and part C. So part C, you have a passage for, earlier it was for 10 marks and now it has been changed to 9 marks. Okay, 9 questions irutte. You have to read the paragraph properly and you'll get all the answers from the paragraph. And when you are writing the answer, your answer should be of 1 or 2 lines. Don't write a paragraph answer. So because most of the people, what will they do? They'll just whole paragraph they'll copy as it is. Okay, don't do that. You'll not be given any marks. So where is the answer? You please check out and write the answer in 1 or 2 lines. Okay, so that is very important. And the next one is part D. So part D is fill in the blanks with appropriate articles. So A and the, and here again from the medicinal creeper they have given this. The creeper has small leaves resembling betel leaves and the bears fruits in it is a bunch like grapes immediately after the rains. Okay, and the for 2 marks. And next is with the prepositions, again for 2 marks. They have given the in the bracket. Once upon a time, first lesson, an elephant made friendship with a man. Okay, then is who had a little at the edge of the forest. Okay, at and with. So you have to choose one is extra they have given. And your question tag for positive statement, negative question tag. For negative statement, positive. So how can you make out negative sentence? If the sentence have no, not, never, these words, then you can consider them as a negative statement. ಆ ಸ್ಟೇಟ್ಮೆಂಟ್ ಅಲ್ಲಿ ನೋ, ನೆವರ್, ನಾಟ್ ಅನ್ನುವಂತಹ ಪದಗಳು ಇದ್ರೆ ಅದನ್ನ ನೆಗೆಟಿವ್ ಸೆಂಟೆನ್ಸ್ ಅಂತೀವಿ. ಆ ಪದಗಳು ಯಾವುದೂ ಇಲ್ಲ ಅಂದ್ರೆ ಅದನ್ನ ಪಾಸಿಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಹಾಗಾಗಿ ಇಲ್ಲಿ ದ ಎಜುಕೇಶನ್ ಈಸ್ ಮ್ಯಾನ್ಸ್ ಟ್ರೂ ರಿಲಿಜಿಯನ್, ಪಾಸಿಟಿವ್ ಇದೆ, ಇಸಂಟ್ ಇಟ್ ಅಂತ ಬರಿಬೇಕು. ISN apostrophe TIT it question mark. Isn't it? So isn't it ಬರ್ದು question mark ಹಾಕಿದ್ರೆ 1 mark. ಆ ಸ್ಟೇಟ್ಮೆಂಟ್ ಪೂರ್ತಿ ಬರಿಬೇಕು. ಸ್ಟೇಟ್ಮೆಂಟ್ ಪೂರ್ತಿ ಬರ್ದು isn't it ಬರ್ದು question mark ಹಾಕಿ ಅದಕ್ಕೆ ಅಂಡರ್ಲೈನ್ ಮಾಡಿದ್ರೆ you'll be getting 1 mark. Okay, Chandru plucked some leaves. So begin with the right form of do. So plucked past tense irodrinda, so we can use, okay, did Chandru. So we can start with did Chandru pluck. Okay, plucked barala, question alli pluck some leaves, question mark hakbekaguತ್ತದೆ. Okay, without question mark, marks will not be given for that. The people looked at the narrator like hungry wolves. So WH question, how the people. So how did the people look at the narrator? Looked anta ide, look anta ಮಾಡ್ಕೊಳ್ಳಿ. How did the people look at the narrator? Like hungry wolves. So next, complete the dialogue for 4 marks. Ritu and Rahul, they are conversing. If you first you read full conversation, then you'll come to know what to complete. Dash, where are you going? I'm going to my office. Dash, to college. Dash, is getting late for me to go to the office. It's okay, dash. Okay, dash ಗಳಲ್ಲಿ ಎಷ್ಟು ಬರಿಬೇಕು? ಚಿಕ್ಕದಾಗಿ ಬರಿಬೇಕು. Okay.
ಹಾಯ್ ರಾಹುಲ್, ವೆರ್ ಆರ್ ಯು ಗೋಯಿಂಗ್ ಅಂತ ಮೊದಲನೇದು. ಐ ಆಮ್ ಗೋಯಿಂಗ್ ಟು ಮೈ ಆಫೀಸ್ ಅಂತ ಹೇಳ್ತೇನೆ. ಕ್ಯಾನ್ ಯು ಡ್ರಾಪ್ ಮೀ ಟು ಕಾಲೇಜ್, ನನಗೆ ಡ್ರಾಪ್ ಮಾಡ್ತೀಯಾ ಅಂತ. ಹಾಗೆ ರಾಹುಲ್ ಲೇಟ್ ಆಗ್ತಾ ಇದೆ, ಸಾರಿ ಇಟ್ಸ್ ಗೆಟಿಂಗ್ ಲೇಟ್, ಸಾರಿ ಅಂತ ಹೇಳ್ತಾನೆ. ಇಟ್ಸ್ ಓಕೆ ಬಾಯ್ ಅಂತ ರೀತು ಹೇಳ್ತಾಳೆ. ಓಕೆ, ಸೊ ಅದು ಚಿಕ್ಕ ಚಿಕ್ಕದಾಗೆ ಇರುತ್ತೆ, ತುಂಬ ಚಿಕ್ಕ ಆನ್ಸರ್ಗಳು ಚಿಕ್ಕದಾಗೆ. ಅಲ್ಲಿ ಆ ಬ್ಲ್ಯಾಂಕ್ಸ್ ಮಾತ್ರ ಬರೀತಾ ಹೋಗಿ, 4 ಬ್ಲ್ಯಾಂಕ್ ಇದೆಯಲ್ಲ, ಆ 4 ಬ್ಲ್ಯಾಂಕ್ದು ಆನ್ಸರ್ಸ್ ಬರೀತಾ ಹೋಗಿ. ಐ ಆಮ್ ಗೋಯಿಂಗ್ ಟು ಮೈ ಆಫೀಸ್ ಕಂಪ್ಲೀಟ್ ಸೆಂಟೆನ್ಸ್ ಇದ್ರೆ ಬೇಡ, ಸೊ ಡ್ಯಾಶ್ ಡ್ಯಾಶ್ ಎಲ್ಲಿದೆ ಅದನ್ನು ನೀವು ಬರೀಬೇಕಾಗುತ್ತೆ. ನೆಕ್ಸ್ಟು ಇಂಟರ್ಪ್ರಿಟೇಷನ್ ಆಫ್ ಅಡ್ವರ್ಟೈಸ್ಮೆಂಟ್ ಆ್ಯಂಡ್ ಶೆಡ್ಯೂಲ್. ಇಲ್ಲಿ ಒಲಿಂಪಿಕ್ ಗೇಮ್ಸಲ್ಲಿ ಮೆಡಲ್ಸ್ ಯಾವ್ಯಾವ ಕಂಟ್ರೀಸ್ ಎಷ್ಟೆಷ್ಟು ಮೆಡಲ್ ತಗೊಂಡಿದೆ ಅಂತ ಕೊಟ್ಟಿದ್ದಾರೆ. ಅದಾದಮೇಲೆ 4 ಕ್ವೆಶ್ಚನ್ಸ್ ಇದೆ. ಆ 4 ಕ್ವೆಶ್ಚನ್ಸ್ ಯು ಹ್ಯಾವ್ ಟು ಆನ್ಸರ್ ಇನ್ ಒನ್ ಕಂಪ್ಲೀಟ್ ಸೆಂಟೆನ್ಸ್. ಅಫ್ಕೋರ್ಸ್ ಆ ಕ್ವೆಶ್ಚನ್ಸ್ಗೆ ಒಂದೊಂದೇ ವರ್ಡ್ ಆನ್ಸರ್ ಇರುತ್ತೆ, ಆದರೆ ಒಂದೇ ವರ್ಡ್ ಆನ್ಸರ್ ಬರೆಯೋಂಗಿಲ್ಲ, ಒಂದು ಕಂಪ್ಲೀಟ್ ಸೆಂಟೆನ್ಸಲ್ಲಿ ಬರೀಬೇಕು. ವಿಚ್ ಕಂಟ್ರಿ ಹ್ಯಾಸ್ ದ ಹೈಯೆಸ್ಟ್ ಮೆಡಲ್ ಟ್ಯಾಲಿ? ಚೈನಾ. ಓಕೆ, ಚೈನಾ ಹ್ಯಾಸ್ ದ ಹೈಯೆಸ್ಟ್ ಮೆಡಲ್ ಟ್ಯಾಲಿ ಅಂತ ಬರೀಬೇಕು. ಹೌ ಮೆನಿ, ಚೈನಾಗೆ ಅಂಡರ್ಲೈನ್ ಮಾಡಿ, ಆನ್ಸರ್ಗೆ ಅಂಡರ್ಲೈನ್ ಮಾಡಿ, ಫುಲ್ ಸೆಂಟೆನ್ಸು ಕ್ವೆಶ್ಚನ್ನಲ್ಲೇ ಇರುತ್ತೆ, ಅದನ್ನೇ ಕಾಪಿ ಮಾಡಿ. ಹೌ ಮೆನಿ ಗೋಲ್ಡ್ ಮೆಡಲ್ಸ್ ಹ್ಯಾಸ್ ಇಂಡಿಯಾ ಒನ್? ಸೊ ಇಂಡಿಯಾ ನೋಡಿ ಗೋಲ್ಡ್ ಎಷ್ಟಿದೆ, 7. ಸೊ ಇಂಡಿಯಾ ಒನ್ 7 ಗೋಲ್ಡ್ ಮೆಡಲ್ಸ್ ಅಂತ ಬರಿಬೇಕು ಅಷ್ಟೇ. ವಿಚ್ ಕಂಟ್ರಿ ಹ್ಯಾಸ್ ಒನ್ 105 ಮೆಡಲ್ಸ್ ಇನ್ ಆಲ್? ಸೊ 105 ಮೆಡಲ್ಸ್ ಸಿಕ್ಕಿರೋದು USA. ಸೊ USA has won 105 medals in all. Name the country which has the least medals. So Pakistan. Pakistan got only 1 bronze, 1 medal. Okay, so Pakistan has the least medal ಅಂತ ಬರಿಬೇಕು. ಹಾಗಾಗಿ ಸೊ ಇದು 4 ಒಂದೊಂದು ಕಂಪ್ಲೀಟ್ ಸೆಂಟೆನ್ಸಲ್ಲಿ ಬರೀತಾ ಹೋಗಿ. Next is they have asked to write a letter to your principal asking about TC. Okay, and you have to mention the reason also for your TC. And you can write, it is a blank format. I have discussed in my YouTube channel. You can have a look at that. And everything should be in the left alignment. ಮೊದಲನೇದು from address ಇರುತ್ತೆ. In the from address, don't mention your name. Just mention your name as XX. And you can mention your combination. First PU, PCM, BCE, BA, CBA ಏನಿದೆಯೋ ಅದನ್ನು ಬರ್ಕೊಳ್ಳಿ. ಅರವಿಂದೋ PU ಕಾಲೇಜ್ ಬೆಂಗಳೂರು. Means I'm telling any college name you can write. ಓಕೆ, ನಿಮ್ಮ ಏನು ಬ್ರ್ಯಾಂಚ್ ಇದೆ ಅದನ್ನು ನೀವು ಬರೀಬೋದು. ಓಕೆ, ನಿಮ್ಮ ಕಾಲೇಜ್ ಹೆಸರನ್ನ ನೀವು ಬರ್ಕೊಳ್ಬೋದು. ಅದಾದಮೇಲೆ 1 ಲೈನ್ ಬಿಡಬೇಕಾಗುತ್ತೆ. ಡೇಟ್ ಬರೀತೀರ, ಡೇಟ್ ಬರೆದಾದ್ಮೇಲೆ 1 ಲೈನ್ ಬಿಡಿ. ಅಲ್ಲಿ ಟು ದ ಪ್ರಿನ್ಸಿಪಾಲ್ ಬರೀತೀರ. TO2 ಬರೆಯೋ ನೆಸೆಸಿಟಿ ಇಲ್ಲ, ಮ್ಯಾಂಡೇಟ್ರಿ ಅಲ್ಲ, ಬರೆದ್ರೆ ಬರಿಬೋದು, ಬಿಟ್ಟರೆ ಬಿಡ್ಬೋದು. ಸೊ ದ ಪ್ರಿನ್ಸಿಪಾಲ್. ಓಕೆ, ಯಾವ ಕಾಲೇಜು ಇದ್ದೀರಾ ನೀವು, ಆ ಕಾಲೇಜ್ ಹೆಸರು ಬರೀರಿ, ಬೆಂಗಳೂರು ಬರೀರಿ. ಆಮೇಲೆ ರೆಸ್ಪೆಕ್ಟೆಡ್ ಸರ್ ಅಥವಾ ರೆಸ್ಪೆಕ್ಟೆಡ್ ಮೇಡಮ್. ನಿಮ್ಮ ಪ್ರಿನ್ಸಿಪಲ್ ಯಾರಿದ್ದಾರೆ, ಸರ್ ಇದ್ರೆ ಸರ್ ಬರೀರಿ, ಮೇಡಮ್ ಇದ್ರೆ ಮೇಡಮ್ ಬರೀರಿ. ಸೊ ಸಬ್ಜೆಕ್ಟ್ ರಿಕ್ವೆಸ್ಟಿಂಗ್ ಟು ಇಶ್ಯೂ TC, ಟ್ರಾನ್ಸ್ಫರ್ ಸರ್ಟಿಫಿಕೇಟ್. ಹಾಗಾಗಿ ಬಾಡಿ ಆಫ್ ದ ಲೆಟರ್ ಶುಡ್ ಬಿ ವೆರಿ ಶಾರ್ಟ್ ಆ್ಯಂಡ್ ಮಿನಿಮಮ್. ಓಕೆ, they've asked us to mention the reason for the transfer certificate. So with reference to the above subject, I XXX would of first PU, CBA, CBA, PCB would ನಿಮ್ಮ combination ಏನಿದೆ ಬರೀರಿ. I would like to request you to issue my TC as my father has got transferred to the other city, and as we are moving to the other city and I'll be joining the college there itself, so please issue my TC at the earliest ಅಂತ ಹಾಕ್ಬಿಟ್ಟು ಥ್ಯಾಂಕ್ ಯು ಅಂತ ಥ್ಯಾಂಕಿಂಗ್ ಯು ಬರೀಬಾರ್ದು. ಅಲ್ಲಿ ಹೋಪ್ ಯು ವಿಲ್ ಒಬ್ಲೈಜ್ ಮೈ ರಿಕ್ವೆಸ್ಟ್ ಆ್ಯಂಡ್ ಡೂ ದ ನೀಡ್ಫುಲ್ ಅಟ್ ದ ಅರ್ಲಿಯೆಸ್ಟ್ ಅಂತ 1 ಲೈನ್ ಹಾಕಿ. ಓಕೆ, ನಿಮ್ಮ ಲೆಟರ್ ಬರ್ದಾದ್ಮೇಲೆ ಹೋಪ್ ಯು ವಿಲ್ ಡೂ ದ ನೀಡ್ಫುಲ್ ಅಟ್ ದ ಅರ್ಲಿಯೆಸ್ಟ್. ಓಕೆ, ನಾನು ಬೇಗ ಕೆಲಸ ಮಾಡಿಕೊಡ್ತೀರಾ ಅಂತ ಅಂದ್ಕೊಂಡಿರ್ತೀನಿ ಅಂತ ಹೇಳಿ ಕನ್ಕ್ಲೂಡ್ ಮಾಡಿ. ಅದಾದಮೇಲೆ 1 ಲೈನ್ ಬಿಟ್ಟು ಥ್ಯಾಂಕ್ ಯು ಬರೀರಿ.
ಥ್ಯಾಂಕ್ ಯು ಆದಮೇಲೆ ಒಂದು ಲೈನ್ ಬಿಟ್ಟು yours faithfully x ಬರೆದ್ರೆ ಆಯಿತು. ಓಕೆ, ಸೊ ಯು ವಿಲ್ ಬಿ ಗೆಟಿಂಗ್ 5 marks ಫಾರ್ ದ್ಯಾಟ್. ಹಾಗಾಗಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ಮೋಸ್ಟ್ ಪ್ರಾಬಬಲ್ 2 mark ಕ್ವೆಶ್ಚನ್ಸ್ ಐ ವಿಲ್ ಬಿ ಡಿಸ್ಕಸಿಂಗ್. ಸೊ ನಿಮಗೆ ಎಷ್ಟು ಲೆಸನ್ಸ್ ಇದೆ ಈಗ ಮಿಡ್ ಟರ್ಮ್ಗೆ ಅಷ್ಟು ಲೆಸನ್ಸ್ ವಾಚ್ಮ್ಯಾನ್ ಆಫ್ ದ ಲೇಕ್ವರೆಗೂ ಫಸ್ಟ್ ಮೊದಲನೇ ಪಾಠದಿಂದ ವಾಚ್ಮ್ಯಾನ್ ಆಫ್ ದ ಲೇಕ್ವರೆಗೂ 2 marks ಕ್ವೆಶ್ಚನ್ಸ್. ಓಕೆ, ಸೊ ಐ ವಿಲ್ ಬಿ sharing in the next video. ಓಕೆ, ಸೊ ಈ ಲೆಟರ್ ರೈಟಿಂಗ್ ಮತ್ತು ಈ ಕ್ವೆಶ್ಚನ್ ಆನ್ಸರ್ಸ್ಗೆ ಎಲ್ಲದಕ್ಕೂ ನನ್ನ ಯೂಟ್ಯೂಬ್ ಚಾನಲ್ನ ನೋಡಿ ಫಾಲೋ ಮಾಡಿ, ಅದರ ಎಲ್ಲವೂ ಸಹ ಇದೆ. ಸಬ್ಸ್ಕ್ರೈಬ್ ಆಗಿ. ಸೊ ನಿಮಗೆ ನೋಟಿಫಿಕೇಶನ್ ಬರಬೇಕಂದ್ರೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಶೇರ್ ಇಟ್ ವಿತ್ ಯುವರ್ ಫ್ರೆಂಡ್ಸ್. ಓಕೆ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಮತ್ತು ನಂದು ವಾಟ್ಸಪ್ ಚಾನಲ್ಲು ಇದೆ. ಸೊ ವಾಟ್ಸಪ್ ಚಾನಲ್ನ ಫಾಲೋ ಮಾಡಿ. ಅದರಲ್ಲಿ ಕ್ವೆಶ್ಚನ್ ಪೇಪರ್ಸ್ನ ಅಪ್ಲೋಡ್ ಮಾಡ್ತಿರ್ತೀನಿ. ಅದನ್ನು ನೀವು ಕ್ವೆಶ್ಚನ್ ಪೇಪರ್ಸ್ನ ಅಲ್ಲಿ ನೋಡ್ಬೋದು, ಸಾಲ್ವ್ ಮಾಡ್ಬೋದು ನೀವೇ. ಸೊ ಪ್ರಾಕ್ಟೀಸ್ ಮಾಡ್ಬೋದು. ನಿಮಗೇನಾದ್ರು ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಐ ವಿಲ್ ಬಿ ಆನ್ಸರಿಂಗ್ ದಟ್ ಆಲ್ಸೋ. ಓಕೆ, ಥ್ಯಾಂಕ್ ಯು ಚಿಲ್ಡ್ರನ್. Good luck for your exams.